ಬಿಜೆಪಿ ಬಣರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಬಿವೈ ವಿಜಯೇಂದ್ರ ಏನ್ ಹೇಳಿದ್ದಾರೆ ಅನ್ನುವಂಥದ್ದು. ರಾಜಕೀಯ ಪಕ್ಷ ಅಂದ ಮೇಲೆ ಕಷ್ಟ ಸಂಕಷ್ಟ ಇರುತ್ತೆ, 5-6 ಜನರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗೋಕೆ ಆಗಲ್ಲ ಅಂತ ಕಲಬುರಗಿಯಲ್ಲಿ ಗಣಗಾಪುರದಲ್ಲಿ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಬಿವೈ ವಿಜಯೇಂದ್ರ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಕುತೂಹಲ ಇತ್ತು. ಯತ್ನಾಳ್ ಬಣದ ಕಡೆಯಿಂದ ಸಾಕಷ್ಟು ಭಿನ್ನ ರಾಗ ಬರ್ತಾನೆ ಇತ್ತು ಕಳೆದ ಕೆಲವು ದಿನಗಳಿಂದಾನು ಕೂಡ. ಇದಕ್ಕೆ ಬಿವೈವಿ ಏನ್ ಹೇಳ್ತಾರೆ ಅನ್ನೋಂತ ಕುತೂಹಲ ಇತ್ತು. ಗಣಗಾಪುರದಲ್ಲಿ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಕಡೆಯಿಂದ ನಿರಂತರ ಪ್ರಯತ್ನ ನಡೀತಾ ಇದೆ, ನನ್ನಲ್ಲೂ ಕೆಲವು ನ್ಯೂನತೆಗಳು ಇರಬಹುದು, ಎಲ್ಲರನ್ನೂ ಜೊತೆಗೆ ಕರೆದುಕೊಂಡು ಹೋಗ್ತೇನೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಬಹಳ ಸಾಫನ್ ಆಗಿದಾರ ವಿಜಯೇಂದ್ರ ಅನ್ನುವಂಥ ಪ್ರಶ್ನೆಯನ್ನ ಇದು ಮೂಡಿಸುತ್ತೆ. ನನ್ನಲ್ಲೂ ನ್ಯೂನತೆಗಳು ಇರಬಹುದು, ನಾನು ಎಲ್ಲರನ್ನೂ ಜೊತೆಗೆ ತಗೊಂಡು ಹೋಗ್ತೀನಿ ಅನ್ನುವಂಥ ಸಂಧಾನದ ಮಾತನ್ನ ವಿಜಯೇಂದ್ರ ಆಡ್ತಾ ಇದ್ದಾರೆ. ಸಂಕಷ್ಟ ಏನಿಲ್ಲ ರೀ, ಒಂದು ರಾಜಕೀಯ ಪಕ್ಷ ಅಂದಮೇಲೆ ಕಷ್ಟನೂ ಇರುತ್ತೆ, ಸಂಕಷ್ಟನೂ ಇರ್ತದೆ, ಸಂಕಷ್ಟನೂ ಬರ್ತದೆ. ಇವೆಲ್ಲವೂ ಸಹಜ. ಇದನ್ನೆಲ್ಲವನ್ನೂ ಕೂಡ ಭಾಳ ಆರಾಮಾಗಿ ಯಾವುದೂ ಕೂಡ ತಲೆ ಕೆಡಿಸ್ಕೊಳ್ದೇನೆ, ತಲೆ ಕೆಡಿಸ್ಕೋಬೇಕು, ಅದು ಎಲ್ಲವನ್ನೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿ ಸವಾಲುಗಳನ್ನು ಮೆಟ್ಟಿನಲ್ಲಿ ತಕ್ಕಂಥ ಶಕ್ತಿಯಾಗಿ ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ನಾನು ಇದು ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಒಂದು ಎಲ್ಲರೂ ಕೂಡ ಜೋಡಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮೊದಲ ದಿನದಿಂದನೂ ಕೂಡ ನಾನು ಮಾಡ್ತಾ ಇದ್ದೇನೆ. ಕೆಲವೊಂದು 5-6 ಜನ ಹಿರಿಯರನ್ನು ಇನ್ನೂ ಕೂಡ ನನ್ನ ಕೈಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನನ್ನಲ್ಲೂ ಕೂಡ ಆ ರೀತಿ ಏನೇ ಕೊರತೆ ಇದ್ರೂ ಕೂಡ ಕೊರತೆ ನೀಗಿಸ್ಕೊಂಡು ಎಲ್ಲರನ್ನೂ, ಯಾಕಂದ್ರೆ ನಾನು ಅಧ್ಯಕ್ಷ ಅಂದಮೇಲೆ ಎಲ್ಲರನ್ನೂ ಕೂಡ ಜೋಡಿಸ್ಕೊಂಡು ಹೋಗ್ಬೇಕಾಗ್ತದೆ. ಆದರೆ ನನ್ನ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ಇನ್ನೂ ಕೂಡ ಕೆಲವು ಸರಿ ಹೋಗಿಲ್ಲ, ಬರೋದ್ರಿಂದಲೇ ಸರಿ ಹೋಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಸಂಕಷ್ಟ ಏನಿಲ್ಲ. ಹಾಗೆಯೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಕೂಡ ವಿಜಯೇಂದ್ರ ದೃಢವಾದ ಮಾತುಗಳನ್ನು ಆಡಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡ್ತೀನಿ, ರಾಜ್ಯಾಧ್ಯಕ್ಷನಾಗಿ ನಾನೇ ಮುಂದುವರಿತೀನಿ ಅಂತ ಬಿವೈ ವಿಜಯೇಂದ್ರ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಬಸವನಗೌಡ ಯತ್ನಾಳ್ ಬಣಕ್ಕೆ ಬಿವೈ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಈಗ ಘೋಷಣೆ ಆಗಿರುವ ಯಾವ ಜಿಲ್ಲಾಧ್ಯಕ್ಷ ಸ್ಥಾನವೂ ಬದಲಾಗಲ್ಲ ಅಂತ ಬೇರೆ ಹೇಳಿದ್ದಾರೆ ಬಿವೈ ವಿಜಯೇಂದ್ರ. ನೋವಿದ್ದವರು ರಾಷ್ಟ್ರೀಯ ಉಪಾಧ್ಯಕ್ಷರಿಗೆ ಪತ್ರ ಬರೀಲಿ, ಅಮಿತ್ ಶಾ ಅಲ್ಲ ಲಕ್ಷ್ಮಣ ಅವರಿಗೆ ಪತ್ರ ಬರೀಬೇಕು. ಕಲಬುರಗಿಯ ಗಣಗಾಪುರದಲ್ಲಿ ವಿಜಯೇಂದ್ರ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಚುನಾವಣಾ ಪ್ರಕ್ರಿಯೆ ನಡೀತದೆ ರೀ. ಜಿಲ್ಲಾಧ್ಯಕ್ಷರಿಗೂ ಕೂಡ ಚುನಾವಣಾ ಪ್ರಕ್ರಿಯೆ ನಡೆದಿದೆ, ಮಂಡಲಾಧ್ಯಕ್ಷರು ಕೂಡ ಚುನಾವಣಾ ಪ್ರಕ್ರಿಯೆ ನಡೆದಿದೆ, ರಾಜ್ಯದ ಅಧ್ಯಕ್ಷರು, ಇದಕ್ಕೂ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಚುನಾವಣಾ ಪ್ರಕ್ರಿಯೆ ನಡೀತದೆ. ಅವ್ರದ್ದು ದಿನ ನಡೀತಾ ಇರ್ತದೆ, ಅದು ಒಳ್ಳೇದಾಗ್ಲಿ ಅಂತ ನಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇರ್ಲಿಯಪ್ಪ, ಅವ್ರು ಪ್ರಯತ್ನ ಮಾಡೋದು ತಪ್ಪು ಅಂತ ಹೆಂಗೆ ಹೇಳಕ್ಕಾಗತ್ತೆ? ನಮ್ದೊಂದು ರಾಜಕೀಯ ಪಕ್ಷ. ಆದರೆ ಒಂದು ಸಂತೋಷ ಪಡಬೇಕು, ಜಿಲ್ಲಾಧ್ಯಕ್ಷರು ವಿಚಾರದಲ್ಲೂ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದರೆ ಇದು ಮೊದಲ ಬಾರಿ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದ್ರೆ ಇದು ಮೊದಲ ಬಾರಿ. ಅದು ನೀವು ಕೂಡ ಸಂತೋಷ. ಸ್ಪರ್ಧೆಗೂ ಇಳಿತೇನೆ, ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಚುನಾವಣಾ ಪ್ರಕ್ರಿಯೆ ನಡೀತದೆ ರೀ. ಜಿಲ್ಲಾಧ್ಯಕ್ಷರಿಗೂ ಕೂಡ ಚುನಾವಣಾ ಪ್ರಕ್ರಿಯೆ ನಡೆದಿದೆ, ಮಂಡಲಾಧ್ಯಕ್ಷರು ಕೂಡ ಚುನಾವಣಾ ಪ್ರಕ್ರಿಯೆ ನಡೆದಿದೆ, ರಾಜ್ಯದ ಅಧ್ಯಕ್ಷರು, ಇದಕ್ಕೂ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಚುನಾವಣಾ ಪ್ರಕ್ರಿಯೆ ನಡೀತದೆ. ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ನಾನು ಮೂಗು ತೂರಿಸಿಲ್ಲ ಅಂತ ಜಿಲ್ಲಾಧ್ಯಕ್ಷರ ಸ್ಥಾನದ ಬಗ್ಗೆ ಚರ್ಚೆ ಆಗ್ತಾ ಇರೋದು ಒಳ್ಳೇದಲ್ಲ. ರಾಜ್ಯಾಧ್ಯಕ್ಷರ ಚುನಾವಣೆ ಆಗ್ಲಿ, ನಾನು ಚುನಾವಣೆಗೆ ನಿಲ್ತೀನಿ ಅಂತ ಗಣಗಾಪುರದಲ್ಲಿ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಡಿದ ಆರೋಪವನ್ನು ನೆನಪು ಮಾಡಿಕೊಳ್ಬಹುದು. ತಮಗೆ ಬೇಕಾದವರನ್ನೇ ಜಿಲ್ಲಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸ್ಕೊಂಡಿದ್ದಾರೆ ವಿಜಯೇಂದ್ರ. ಯಾಕಂತಂದ್ರೆ ಎಲೆಕ್ಷನ್ ಆದ್ರೆ ತಾನೇ ಗೆಲ್ಬೇಕು ಅಂತ ಅವ್ರನ್ನೇ ಕೂರಿಸ್ಕೊಂಡಿದ್ದಾರೆ ಅನ್ನೋ ಆರೋಪವನ್ನ ಮಾಡಿದ್ರು. ಇದಕ್ಕೆ ಬಿವೈ ವಿಜಯೇಂದ್ರ ರಿಯಾಕ್ಟ್ ಮಾಡಿದ್ದಾರೆ. ನಾನು ಮೂಗು ತೂರಿಸಿಲ್ಲ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ಅಂತ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬಹುತೇಕ 25 ಜಿಲ್ಲೆಗಳಲ್ಲಿ ಜಿಲ್ಲೆಯ ಅಧ್ಯಕ್ಷರುಗಳು ಕೇಂದ್ರ ಸೂಚಿಸಿದಂತೆ ಏನು ಪ್ರಕ್ರಿಯೆ ಇದೆ ಅದ್ರ ಪ್ರಕಾರ ಎಲ್ಲವೂ ಕೂಡ ಮುಗಿದಿದೆ. ಇದರಲ್ಲಿ ರಾಜ್ಯಾಧ್ಯಕ್ಷರು ಕೂಡ ಮೂಗು ತೋರಿಸಿಲ್ಲ, ಬೇರೆ ಯಾವುದೇ ಪಕ್ಷದ ನಾಯಕರುಗಳು ಕೂಡ ಅಲ್ಲಿ ಅವರ ಅಭಿಪ್ರಾಯಕ್ಕೆ ಅವಕಾಶ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ನಾವು ನಮ್ಮ ಅಭಿಪ್ರಾಯ ಕೊಡ್ಬೋದು. ನಾನು ರಾಜ್ಯಾಧ್ಯಕ್ಷ ಇದ್ದು ನನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ, ಯಾಕೆ ಶಿಕಾರಿಪುರ ಸ್ವಕ್ಷೇತ್ರ, ಶಿವಮೊಗ್ಗ ಜಿಲ್ಲೆ ಬಗ್ಗೆ ನಾನು ಅಭಿಪ್ರಾಯ ಕೊಡ್ಬೋದು. ಇನ್ನು ಯಾವುದೇ ಜಿಲ್ಲೆ ಬಗ್ಗೆ ನಾನು ಅಭಿಪ್ರಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದೊಂದು ವ್ಯವಸ್ಥೆ. ನಮ್ಮದೊಂದು ರಾಷ್ಟ್ರೀಯ ಪಕ್ಷ,
ಚುನಾವಣೆಯ ಒಂದು ಪದ್ಧತಿ ಏನಿದೆ, ಕಾನೂನು ಏನಿದೆ ಅದ್ರ ಪ್ರಕಾರ ನಡೆದಿದೆ. ಹಾಗಾಗಿ ಏನು ಬಹುತೇಕ 25 ಜಿಲ್ಲೆಗಳಾಗಿದೆ, ಯಾವುದು ಕೂಡ ಬದಲಾವಣೆ ಆಗ್ತಕ್ಕಂಥ ಪ್ರಶ್ನೆ ಉದ್ಭವನೂ ಆಗೋದಿಲ್ಲ. ಎಲ್ಲವೂ ಕೂಡ ಯಾವುದೇ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಅಕ್ರಮವೂ ಕೂಡ ಆಗಿಲ್ಲ. ಕೆಲವ್ರ ಮನಸ್ಸಲ್ಲಿ ಇರ್ಬೋದು. ಎಲ್ಲವೂ ಕೂಡ ಮತ್ತು ಕೇಂದ್ರದಿಂದ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವ್ರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಎಲ್ಲವೂ ಕೂಡ ಗಮನಿಸಿದ್ದಾರೆ. ನನ್ನ ಯಾವುದೋ ಆ ರೀತಿ ಸಮಸ್ಯೆ. ಇನ್ನು ಬಿಜೆಪಿನಲ್ಲಿ ಭಿನ್ನರಾಗ ಮತ್ತೆ ಮುಂದುವರೆದಿದೆ. ವಿಜೇಂದ್ರ ವಿರುದ್ಧ ಬಿಪಿ ಹರೀಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 23 ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನ ವಿರೋಧಿಸ್ತೀವಿ, ತಮ್ಮ ಹಿಂಬಾಲಕರನ್ನೇ ನೇಮಕ ಮಾಡಿಕೊಂಡಿದ್ದಾರೆ, ಇನ್ನೆರಡು ದಿನಗಳಲ್ಲಿ ನಾವು ಕೂಡ ದೆಹಲಿಗೆ ಹೋಗ್ತೀವಿ, ಯಾರ ಗಮನಕ್ಕೂ ಬಾರದೆ ಜಿಲ್ಲಾಧ್ಯಕ್ಷರನ್ನ ಘೋಷಣೆ ಮಾಡಿಕೊಂಡಿದ್ದಾರೆ ಅಂತ ಹರೀಶ್ ವಿಜೇಂದ್ರ ವಿರುದ್ಧ ಆರೋಪ ಮಾಡಿದ್ದಾರೆ. ತಮಗೆ ಬೇಕಾದವ್ರನ್ನೇ ಎಲ್ಲ ನೇಮಕ ಮಾಡಿಕೊಂಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಬಿಪಿ ಹರೀಶ್ ಈ ಕುರಿತಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾರ ಗಮನಕ್ಕೂ ಬರದೆ ಜಿಲ್ಲಾ ಅಧ್ಯಕ್ಷರುಗಳನ್ನ ನೇಮಕ ಮಾಡಿಕೊಂಡಿದ್ದಾರೆ ಬಿವೈ ವಿಜೇಂದ್ರ ಅಂತ. 23 ಜಿಲ್ಲೆಗಳ ಅಧ್ಯಕ್ಷರ ಆಯ್ಕೆ ನಾವೆಲ್ಲ ಅದನ್ನು ವಿರೋಧಿಸ್ತೀವಿ. ಮಾನ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ತನ್ನ ಹಿಂಬಾಲಕರನ್ನು ಮಾತ್ರ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತಕ್ಕಂಥ ಒಂದು ಕುತಂತ್ರವನ್ನು ಅವರು ಮಾಡಿದ್ದಾರೆ. ನಾವು ಸಂಪೂರ್ಣವಾಗಿ ಈ ಜಿಲ್ಲಾಧ್ಯಕ್ಷರ ಘೋಷಣೆಯನ್ನು ವಿರೋಧಿಸ್ತೀವಿ. ದೆಹಲಿಯಲ್ಲಿ ಸೇರಿ ಮುಂದೆ ಅಧ್ಯಕ್ಷರು ಯಾರಾಗಬೇಕು ಅದ್ರ ಜೊತೆ ರಾಷ್ಟ್ರೀಯ ಮುಖಂಡರಿಗೆ ವಿಜೇಂದ್ರ ಅವರ ಕೈಯಲ್ಲಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷವನ್ನು ಮುನ್ನಡೆಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರ ಪ್ರಶ್ನೆ ಇಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. 23 ಜಿಲ್ಲೆಗಳ ಒಟ್ಟಲ್ಲಿ ವೀಕ್ಷಕರೇ, ನೀವೀಗ ನೋಡಿರೋ ಹಾಗೆ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಸದ್ಯ ಯಾವತ್ತೂ ಕೂಡ ಇಷ್ಟು ತಾರಕಕ್ಕೇರಲಿಲ್ಲ, ಅಷ್ಟು ತಾರಕಕ್ಕೇರಿದೆ. ಯಾವುದಕ್ಕೂ ಜಗ್ಗದೆ ಯತ್ನಾಳ್ ಟೀಮ್ ಸಭೆ ಮೇಲೆ ಸಭೆ ಮಾಡ್ತಾನೆ ಇದೆ. ಇವತ್ತು ಕೂಡ ಭಿನ್ನರು ಸಭೆ ಮಾಡಿದ್ದಾರೆ. ಒಡೆದ ಮನೆ ಮತ್ತಷ್ಟು ಹೋಳಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಯಾವುದಕ್ಕೂ ಜಗ್ಗದ ಯತ್ನಾಳ್ ಟೀಮ್ ಸಭೆ ಮೇಲೆ ಸಭೆ ಮಾಡ್ತಾ ಇದೆ. ಇವತ್ತು ಕೂಡ ಭಿನ್ನರು ಸಭೆ ಮಾಡಿದ್ದು ಒಡೆದ ಮನೆ ಮತ್ತಷ್ಟು ಹೋಳಾಗಿದೆ. ಅಂತರ್ಯುದ್ಧದಲ್ಲಿ ಕಮಲ ಧಗಧಗ. ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ವಿಜೇಂದ್ರ ಕೆಳಗಿಳಿಸೋದಕ್ಕೆ ಯತ್ನಾಳ್ ಟೀಮ್ ಎಲ್ಲಿಲ್ಲದ ಕಸರತ್ತನ್ನು ನಡೆಸ್ತಾ ಇದ್ದು, ಇವತ್ತು ಕೂಡ ಕುಮಾರ ಬಂಗಾರಪ್ಪ ಮನೆಯಲ್ಲಿ ಸಭೆ ಮಾಡಿದ್ದಾರೆ. ಸಭೆಯ ಬಳಿಕ ಮತ್ತೆ ಯತ್ನಾಳ್ ಗುಡುಗಿದ್ದು, ಬಿಎಸ್ವೈ ಕಾಲ ಮುಗಿತು, ನಮ್ಮ ಬಳಗ ಮತ್ತು ಬಲ ಎರಡೂ ದೊಡ್ಡದಾಗಿದೆ ಅಂತ ಹೇಳಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರ ಕಾಲ ಹೋಯ್ತು. ಅಲ್ಲಿ ಗಂಭೀರವಾಗಿ ನೋಡ್ರಿ, ಅವ್ರಿಗೆ ಗುರ್ತಿರ್ಲಿಲ್ಲ, ಈಗ ಗುರ್ತಾಗಲಕ್ಕತ್ತದೆ. ಒಂದು ಕಾಲಿತ್ತು ಯಡಿಯೂರಪ್ಪ ಬಿಟ್ಟರೆ ಬಿಜೆಪಿ ಇಲ್ಲ ಅನ್ನೋಂಥ ಒಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದ್ರು ರಾಜ್ಯದಾಗ. ಈಗಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟರು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕಟ್ಟಿ 140 ಸೀಟ್ ತರುವಂಥ ಶಕ್ತಿ ನಮಗೆಲ್ಲ ಇದೆ. ಅದು ಕಾಲ ಹೋಯ್ತದು. ಅದೇ ಹಳೆ ಕತೆ, ಅದೇ ಹಳೆ ಕತೆ ಅದೆಲ್ಲ ಹೋಯ್ತು. ಎಸ್ಆರ್ ವಿಶ್ವನಾಥ್ ಕೂಡ ನಮ್ಮ ಜೊತೆ ಇದ್ದಾರೆ. ಸೂಕ್ತ ಸುಧಾಕರ್ ನಮ್ಮ ಜೊತೆಗಿದ್ದಾರೆ. ವಿಶ್ವನಾಥ್ ನಮ್ಮ ಕಡೆ ಅದಾರಿ. ವಿಶ್ವನಾಥ್ ಅವರ ನಿಷ್ಠೆ ಯಡಿಯೂರಪ್ಪಗೆ, ಮಗನಿಗಲ್ಲ. ಬರ್ಕೋದಾರ ವಿಶ್ವನಾಥ ನಿಷ್ಠೆ BS ಯಡಿಯೂರಪ್ಪಗೆ. ನಮ್ದು ವಿಜಯೇಂದ್ರ ಬಂದ್ರೆ ಇಲ್ಲ. ಹಿಂಗೆಲ್ಲ ಕೆಟಗರಿ ಅದವರು. ಕೆಟಗರಿ A+, ಕೆಟಗರಿ B+. 140 ಸೀಟ್ ತರುವಷ್ಟು ಬಲ ನಮ್ಮ ಗುಂಪಿಗಿದೆ. ನಮ್ಮ ಶಕ್ತಿ ಬಹಳ ದೊಡ್ಡದಾಗಿದೆ. ಭಾರತೀಯ ಜನತಾ ಪಾರ್ಟಿ 140 ಸೀಟ್ ತರೋ ಶಕ್ತಿ ಇರುವಂತ ದೊಡ್ಡ ಗುಂಪು ತಯಾರಾಗಿದೆ. ಅಂತವ್ರ ಇಂಥವ್ರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡ್ಲಿಕ್ಕೆ ಸಮಯವಿಲ್ಲ. ಇನ್ನು ರಾಜ್ಯಾಧ್ಯಕ್ಷರ ರೇಸ್ಗೆ ರೆಬಲ್ಸ್ ಬಣದ ಅಭ್ಯರ್ಥಿ ಕಣಕ್ಕಿಳಿಸುವ ಬಗ್ಗೆಯೂ ಇವತ್ತು ಚರ್ಚೆ ನಡೆದಿತ್ತು. ದೆಹಲಿಯಲ್ಲೂ ಮತ್ತೆ ಸಭೆ ಮಾಡ್ತೀವಿ, ಅಲ್ಲಿ ಅಭ್ಯರ್ಥಿ ಫೈನಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾರನ್ನ ಸಾಮೂಹಿಕವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನುವಂಥ ಚರ್ಚೆಗೆ ಇನ್ನೂ 2 ದಿವಸದ ಸಮಯವನ್ನು ನಾವು ತೆಗೆದುಕೊಂಡಿದ್ದೀವಿ. ನಾವೆಲ್ಲರೂ ಕೂಡಿ ದೆಹಲಿಯಲ್ಲಿಯೂ ಸಹ ಒಂದು ಸಭೆ ಮಾಡಬೇಕಂತ ನಿರ್ಣಯ ಮಾಡಿದ್ದೀವಿ. ರಾಜ್ಯ ಬಿಜೆಪಿಯಲ್ಲಿ ದಿನದಿಂದ ದಿನಕ್ಕೆ ವಿಜೇಂದ್ರ ವರ್ಸಸ್ ಯತ್ನಾಳ್ ಬಣ ಸಮರ ಜೋರಾಗ್ತಾ ಇದ್ದು, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಭಿನ್ನರು ಜಿದ್ದಿಗೆ ಬಿದ್ದಿದ್ದಾರೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.